ಬಚಾಲೋ ಬಚಾಲೋ ಹೆಂಗೌಳ ನಿಂಡೌಗಳ ಹಬೀಬಿ ಬಚಾಲೋ ಬಚಾಲೋ ಹೆಂಗೌಳ ನಿಂಡೌಗಳು ಗೋವಿಂದ ಜಗಳಿ ಹೆಂಗೌಳ ನಿನ್ ಕನ್ಸಗಳು ಹೆಂಗಂತ ಹೇಳಿ ಸುತ್ತ ಗುತ್ತ ಮಚ್ಚು ಕಾಡಂದ್ರು ಹೋಗುತ್ತಿಲ್ಲ ಪ್ರೀತಿ ಹುಚ್ಚು ಬಚಾಲೋ ಬಚಾಲೋ ಹೆಂಗೌಳ ನಿಂಡೌಗಳು ಮೂಲೆಗಲ್ಲಿ ಮಾಲಾಸಿ ಲವ್ ಯು ಅಂದಳು ಮೂತಿಗಿಷ್ಟು ಪಾರಾಕಾಯೆ ಹೋಗು ಅಂದಳು ಮನೆ ಮನೆ ಕಾರ ಸ್ಕೆಚ್ಚು ಹಾಕಲೆ ಜೈಲೂಟ ಗ್ಯಾರಂಟಿ ಯಾಕೆ ಬಿಟ್ಟು ಓಡಿದೆ ಬಚಾಲೋ ಬಚಾಲೋ ಹೆಂಗೌಳ ನಿಂಡೌಗಳು ಗೋವಿಂದ ಜರಳಿ ಹೆಂಗೌಳ ನಿನ್ ಕನ್ಸ್ಗಳು ಹಬೀಬಿ ಸೇಟು ಫಿಗರ್ ಬುಟ್ಟಿಗೆ ಬೀಳುತ್ತಾ ಇದೆ ಎತ್ತಾಕೊಂಡು ಓಡೋಗೋ ಐಡಿಯಾ ಇದೆ ಹಾಯ್ ಹಲೋ ಫ್ರೆಂಡ್ಸ್, ಮತ್ತೊಂದು ಹೊಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಲೇಟ್ ಮಾಡೋಕ್ಕೋಗಲ್ಲ. ಫಸ್ಟ್ನೇ ಆ್ಯನಿಮೇಷನ್ ಕೀ ಬಂದು ಇಂಜಿನ್ ಡೋರ್ ಓಪನ್ ಆಗುತ್ತೆ. ಫಸ್ಟ್ನೇ ಆ್ಯನಿಮೇಷನ್ ಕೀಲಿ ಇಂಜಿನ್ ಡೋರು ಬಾನೆಟ್ ಡೋರ್ ಓಪನ್ ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಆ್ಯನಿಮೇಷನ್ ಕೀಲಿ ಡ್ರೈವರ್ ಡೋರು ಮತ್ತು ಸೈಡಲ್ಲಿ ಲಗೇಜ್ ಇಟ್ಕೊಳೋಕ್ಕೆ ಸ್ಪೇಸ್ ಕೊಟ್ಟಿದ್ದಾರಲ್ಲ ಅವೆರಡು ಡೋರ್ ಓಪನ್ ಆಗುತ್ತೆ. ಹಂಗೆ ಥರ್ಡ್ ಆ್ಯನಿಮೇಷನ್ ಕೀ ನೋಡೋದಾದ್ರೆ ಥರ್ಡ್ ಆ್ಯನಿಮೇಷನ್ ಕೀಯಲ್ಲಿ ಫ್ರಂಟ್ ವೀಲ್ ಕಪ್ ಇದೆಯಲ್ಲ, ಫ್ರಂಟ್ ವೀಲ್ ಕಪ್ ಚೇಂಜ್ ಆಗುತ್ತೆ. ಫ್ರಂಟ್ ವೀಲ್ ಕಪ್ ಚೇಂಜ್ ಆಗೋ ಥರ ಕೊಟ್ಟವ್ರೆ. ಥರ್ಡ್ ಆ್ಯನಿಮೇಷನ್ ಕೀ ಇದೇ ನೋಡಿ. ಥರ್ಡ್ ಆ್ಯನಿಮೇಷನ್ ಕೀ ಮೊದಲು ಬ್ಲ್ಯಾಕ್ ಇರುತ್ತೆ, ಆಮೇಲೆ ಮಾಮೂಲಿ ಪ್ರಕಾಶಲ್ಲಿ ಯಾವ ಥರ ಇರುತ್ತೋ ಆ ಥರ ಆ್ಯಂಡ್ ಹಂಗೆ ವೈಪರ್ ಆನ್ ಮಾಡಿದ್ರೆ ವೈಪರ್ ಕೂಡ ಕರೆಕ್ಟಾಗಿ ವರ್ಕ್ ಆಗುತ್ತೆ. ಡೋರು ಆ್ಯನಿಮೇಷನ್ ಕೀ ಒತ್ತಿದ್ರೆ ಡೋರು ಜೊತೆಗೆ ಲಗೇಜ್ ಡೋರ್ಸು ಮತ್ತು ಬ್ಯಾಕ್ ಸೈಡ್ ಲಗೇಜ್ ಡೋರು ಇಷ್ಟು ಓಪನ್ ಆಗುತ್ತೆ. 1 2 3 4 ಡೋರ್ಸು ಓಪನ್ ಆಗುತ್ತೆ. ನೆಕ್ಸ್ಟ್ ಹಂಗೆ ಮುಂದೆ ಹೋದರೆ ಸಾಂಗ್ಸ್ ಹಾಕಿರ್ತೀನಿ. ಮತ್ತೆ ಅವಳು ನನಗೆ ಸಿಗದಿದ್ರೆ ಆಸಿಡ್ ಹಾಕುವೆ. ಕೆಂಚಾಲು ಮಚಾಲು ಹೆಂಗೌಳ ನಿಂಡೌಗಳು ಅಂತೂ ಇಂತೂ ರಾತ್ರಿ ಆಗೇ ಬಿಡ್ತು. ಮತ್ತು ನೈಟಲ್ಲಿ ಮೂಡ್ ನೋಡೋದಾದ್ರೆ ನೈಟಲ್ಲಿ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಜಾಸ್ತಿ ಲೈಟಿಂಗ್ಸ್ ಏನು ಕೊಡೋಕೆ ಹೋಗಿಲ್ಲ, ಮೀಡಿಯಮ್ ಆಗಿ ಎಷ್ಟು ಬೇಕೋ ಅಷ್ಟು ಲೈಟಿಂಗ್ಸ್ ಕೊಟ್ಟವ್ರೆ. ಬಟ್ ಆದರೆ ಈ ಮೂಡಿಗೆ ಪಿಕ್ಸಲ್ ಬೋರ್ಡ್ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತು ಅನಿಸುತ್ತೆ. ಬಟ್ ಕೊಟ್ಟಿಲ್ಲ, ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ಹಂಗೆ ಫ್ರಂಟಲ್ಲಿ ನೋಡೋದಾದ್ರೆ ಅಲ್ಲಿ ಇಂಜಿನ್ ಹತ್ರ ಲೈಟ್ಸ್ ಕೊಟ್ಟವ್ರಲ್ಲ, ಅದು ವೈಪರ್ ಆನ್ ಮಾಡಿದ್ರೆ ಆ್ಯನಿಮೇಟ್ ಆಗೋ ಥರ. ನೆಕ್ಸ್ಟ್ ಹಂಗೆ ಇಂಟೀರಿಯರಲ್ಲಿ ನೋಡೋಕೆ ಹೋದರೆ ಇಂಟೀರಿಯರಲ್ಲಿ ನಾನು ಫುಲ್ಲು ಲೈಟ್ಸ್ ಎಲ್ಲ ಆನ್ ಮಾಡಿದ್ದೀನಿ. ಇನ್ನೂ ಕ್ಯಾಮ್ರಾ ಆನ್ ಮಾಡ್ಕೊಂಡಿದ್ದಿಲ್ಲ, ಅದಕ್ಕೆ ಸುಮ್ಮನೆ ಬರೀ ಇಂಟೀರಿಯರ್ ಮಾತ್ರ ತೋರಿಸ್ತಿದ್ದೀನಿ. ಹಂಗೆ ಇಂಟೀರಿಯರಲ್ಲಿ ನೋಡ್ಕೊಂಡು ಬರೋದಾದರೆ ಫ್ರಂಟಲ್ಲಿ ನೋಡೋದಾದರೆ ಮಾಮೂಲಿ ಲೈಟ್ಸ್ ಇದೆ. ಝೆಡ್ ಅಸ್ತ್ರ ಮೂಡಿದ್ದು, ಝೆಡ್ ಅಸ್ತ್ರ ಅದಕ್ಕೆಲ್ಲ ಸೇಮ್ ಟು ಸೇಮ್ ರಿಯಲಲ್ಲಿ ಯಾವ ಥರ ಇರುತ್ತೋ ಆ ಥರ ಲೈಟ್ಸ್ ಇದೆ. ಹಂಗೆ ಫಸ್ಟ್ ಬೀಮ್ ಲೈಟ್ ಆನ್ ಮಾಡಿದ್ರೆ ಈ ಥರ ಕಾಣಿಸುತ್ತೆ. ಸೆಕೆಂಡ್ ಬೀಮಲ್ಲಿ ಫಾಗ್ ಲೈಟ್ಸ್ ಕೊಟ್ಟವರೆಲ್ಲ ಅವೆಲ್ಲ ಆನ್ ಆಗುತ್ತೆ. ಆ್ಯಂಡ್ ಈ ಲೈಬ್ರರಿ ಲಿಂಕು ಡಿಸ್ಕ್ರಿಪ್ಷನಲ್ಲಿರುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಲೈಬ್ರರಿ ಮಾಡಿರೋದು ನಾನೇ, ಸಿಗಲ್ಲ. ಆ್ಯಂಡ್ ಈ ಲೈಬ್ರರಿ ಬೇರೆ ಯಾರಿಗಾರು ಮಾಡೋಕ್ಕಂದರೆ ನನಗೆ
ಕಮೆಂಟ್ಸ್ ಮಾಡಿ ಟೆಂಪ್ಲೇಟ್ ಬೇಕು ಅಂತ ಟೆಂಪ್ಲೇಟ್ ಲಿಂಕ್ ಹಾಕ್ತೀನಿ. ಇಲ್ಲ ಅಂದರೆ ಮಾಮೂಲಿ ಲೇಬರ್ ಮಾತ್ರ ರಿಲೀಸ್ ಮಾಡ್ತೀನಿ. ಯಾಕಂದರೆ ಅವ್ರ ಚಾನಲಲ್ಲಿ ಅವರು ಟೆಂಪ್ಲೇಟ್ ಲಿಂಕ್ ಕೊಟ್ಟಿಲ್ಲ, ಬರೀ ಲೈಬ್ರರಿ ಲಿಂಕು ಮೂಡ್ ಲಿಂಕ್ ಮಾತ್ರ ಕೊಟ್ಟವ್ರೆ. ಟೆಂಪ್ಲೇಟ್ ಲಿಂಕ್ ಬೇಕಾದ್ರೆ ಟೆಂಪ್ಲೇಟ್ ಲಿಂಕಿಗೆ ಒಂದು ಸಪ್ರೇಟ್ ವೀಡಿಯೋ ಮಾಡಿ ಹಾಕ್ತೀನಿ. 1 ನಿಮಿಷ ಏನೋ ಇರುತ್ತೆ. ಪಾಸ್ವರ್ಡ್ ನೋಡ್ಕೊಂಡು ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡ್ರೆ ಟೆಂಪ್ಲೇಟು ಸಿಗುತ್ತೆ. ಹಂಗೆ ಇಂಟೀರಿಯರನ್ನು ನೋಡ್ಕೊಂಡು ಹೋದರೆ ಇವಾಗ ತೋರಿಸ್ತೀನಿ ನೋಡಿ. ಇದು ಇಂಟೀರಿಯರು. ವೈಪರ್ ಆನ್ ಮಾಡಿ ಅದೇ ಬರೀ ಪಾರ್ಕಿಂಗ್ ಲೈಟ್ ಆನ್ ಮಾಡಿದ್ರೆ ಈ ಥರ ಕಾಣಿಸುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್